ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆನಿ ಮಸ್ಕರೇಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ವೀಕೆಂಡ್ ಒಂದು ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಸ್ಯಾಟರ್ಡೆ ಸಂಡೇದು ಎರಡು ಒಟ್ಟಿಗೆ ವ್ಲಾಗ್ ಮಾಡ್ತೀನಿ. ಯಾಕಂದರೆ ತುಂಬ ದಿನ ಆಯಿತು ನಾನು ವ್ಲಾಗ್ ಮಾಡಲಿಲ್ಲ. ಸೊ ತುಂಬ ಜನ ಕೇಳ್ತಾಯಿದ್ರು ನೀವು ವ್ಲಾಗ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ಅಂತ. ಸೊ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಲ್ರೆಡಿ ನಮ್ಮದೆಲ್ಲ ಆಗಿದೆ. ಬ್ರೇಕ್ಫಾಸ್ಟ್ ಎಲ್ಲ ತಿಂದು ವಿನಿಲ್ ಆಲ್ರೆಡಿ ಕೆಲಸಕ್ಕೆ ಹೋಗಿ ಆಗಿದೆ ಲೈನಿಗೆ. ಆ್ಯಂಡ್ ಹೊರಗಡೆ ತುಂಬ ಜೋರು ಮಳೆ ಬರ್ತಾ ಉಂಟು. ಬ್ರೇಕ್ಫಾಸ್ಟಿಗೆ ಇವತ್ತು ಅಮ್ಮ ನುಚ್ಚು ಮಾಡಿದರು. ನುಚ್ಚು ಮಾಡಿ ಆಯಿತು. ಆಮೇಲೆ ಚಿಕನ್ ಕರಿ ನೆನ್ನೆದೇ ಇದೆ ಊಟಕ್ಕೆ. ಸೊ ಇವತ್ತು ಸ್ವಲ್ಪ ಅಷ್ಟೊಂದು ಕೆಲಸ ಇಲ್ಲ, ಹೊರಗಡೆ ಹೋಗಬೇಕಿತ್ತು. ಬಟ್ ಮಳೆ ಬರೋ ಕಾರಣ ಹೊರಗಡೆ ಹೋಗಲಿಕ್ಕೆ ಮನಸ್ಸಾಗೋದಿಲ್ಲ. ಸೊ ಇವತ್ತಿನ ದಿನ ಫುಲ್ ನಾನು ನಿಮಗೆ ಹೇಗೆಲ್ಲ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ. ವೆನಿಲ್ ಆ್ಯಕ್ಚುಲಿ ಗ್ರೀನ್ ಟೀ ಮರ್ತೋಗಿದ್ದಾನೆ ಕುಡಿಲಿಕ್ಕೆ. ಸೊ ಈಗ ಆಗ್ತದೆ ಆ ಗ್ರೀನ್ ಟೀಯನ್ನು. ಸೊ ಚಿಯರ್ಸ್. ಹೊರಗಡೆ ಎಷ್ಟು ಜೋರು ಮಳೆ ಬರ್ತಾ ಇತ್ತು ಅಂದರೆ ನನಗೆ ಸ್ವಲ್ಪ ಕೆಲಸ ಕೂಡ ಇತ್ತು, ಅದು ಮಾಡಲಿಕ್ಕೆ ಹೊರಗಡೆ ಹೋಗ್ಲಿಕ್ಕೂ ಆಗ್ತಾ ಇರಲಿಲ್ಲ. ಹಾಗೆಯೇ ಇವತ್ತು ನಿಕ್ಕಿ ಮತ್ತು ವಿನಿಲ್ ಇಬ್ಬರು ಹೋಗಿ ಆಗಿದೆ ಆಲ್ರೆಡಿ ಕೆಲಸಕ್ಕೆ. ಸೊ ನಾಯಿಗಳಿಗೆ ತಿಂಡಿ ಹಾಕಲಿಕ್ಕೆ ನಾನೇ ಇವತ್ತು. ಸೊ ನಾನು ಯೂಶ್ವಲಿ ನಾವು ನಮ್ಮ ಮನೆಯಲ್ಲಿ ಕರ್ಡ್ ರೈಸನ್ನೇ ಹಾಕೋದು ನಾಯಿಗಳಿಗೆ. ಆಮೇಲೆ ನಾನ್ ವೆಜ್ ಏನಾದ್ರು ಇದ್ದಾಗ ನಾನ್ ವೆಜ್ ಹಾಕ್ತೀವಿ ಅಷ್ಟೇ. ಆಮೇಲೆ ಜಾಸ್ತಿ ಏನು ಹಾಕೋದಿಲ್ಲ. 4 ನಾಯಿಗಳಿಗೆ ಹಾಕಿ ಆಯಿತು. ಇಲ್ಲಿ ನಮ್ಮ ಕಾಟೇಶ್ವರ ಇದ್ದಾನಲ್ಲ, ಇವನ ಜೊತೆ ಲೈಕ್ ಅವನಿಗೆ ಜಂಪ್ ಮಾಡಿಸ್ತಾನೆ ತಿನ್ನಿಸೋದು. ಅಂದರೆ ಜಂಪ್ ಮಾಡ್ಲಿಕ್ಕೆ ಹೇಳ್ತೇನೆ, ಆಮೇಲೆ ಕುತ್ಕೋ ಅಂತ ಹೇಳ್ತೀನಿ, ಆಮೇಲೆ ಅವನು ತಿಂತಾನೆ. ನೀವು ನೋಡ್ಬೋದು. ಸಮಾ ಬಸ್. ಸೊ ಈಗ ನನಗೆ ಐಟಮ್ ತೆಗಿಲಿಕ್ಕುಂಟು. ಅಂದರೆ ನಾಳೆ ಮಂಡೇ ಸಪ್ಲೈಗೆ ಹೋಗ್ತಾನೆ ವಿನಿಲ್ ಬೇರೆ ರೂಟಿಗೆ. ಬಟ್ ಸಂಡೇ ನಮಗೆ ಒಂದು ಫಂಕ್ಷನ್ ಉಂಟು. ವಿನಿಲ್ನ ಕಸಿನ್ನ ಮಗ ಅಂದರೆ ಒಂದು ಬೇಬಿ ನೇಮಿಂಗ್ ಸೆರೆಮನಿ ಉಂಟು. ಸೊ ಅದಕ್ಕೆ ಹೋಗಬೇಕು. ಅದರಿಂದ ಅಲ್ಲಿ ಹೋಗಿ ಫಂಕ್ಷನಿಂದ ಬರಬೇಕಾದ್ರೆ ಫುಲ್ ಸುಸ್ತಾಗ್ತದೆ, ಇಲ್ಲ ನಮಗೆ ಲೇಸಿನೆಸ್ ಆಗುತ್ತೆ ಅಂತ ನಾವು ಇವತ್ತೇ ಮಾಡೋಣ ಅಂತ ಇದ್ದೀನಿ ನಾನು. ಗೊತ್ತಿಲ್ಲ, ಆಲ್ಮೋಸ್ಟ್ 13 or 20 ಏನೋ ಶಾಪ್ಸ್ ಉಂಟು. ಅದನ್ನೆಲ್ಲ ಪ್ಯಾಕಿಂಗ್ ಮಾಡಿ ಎಲ್ಲ ಐಟಮ್ ತೆಗೆದು ಪ್ಯಾಕಿಂಗ್ ಮಾಡಿ ಜೋಡಿಸಿ ಇಟ್ಟುವುದಷ್ಟೇ. ಸೊ ಬನ್ನಿ. ಐಟಮ್ ತೆಗೆಯೋಕ್ಕಿಂತ ಮುಂಚೆ ನನಗೆ ಸ್ವಲ್ಪ ಕೆಲಸ ಇತ್ತು, ಅದನ್ನು ಕ್ಲಿಯರ್ ಮಾಡಿ ಅದಾದಮೇಲೆ ನಾನು ಬಿಲ್ಲೆಲ್ಲ ಸೆಟ್ ಮಾಡಿ. ನಮ್ಮದು FMCG ಬಿಸ್ನೆಸ್ ಅಲ್ವಾ. ಸೊ ಇವಾಗ ಒಂದು ವೇಳೆ ವಿನಿಲ್ ಇದ್ದರೆ ನಾನು ಯಾರಾದರೂ ಮನೆಯವರೇ ಕೆಲಸ ಮಾಡಿದ್ರೇ ತುಂಬ ಸುಲಭ ಆಗುತ್ತೆ. ಹಾಗೆ ಅಂತ ಸಂಡೇ ನಾಳೆ ಅಲ್ವಾ, ಒಂದಿನ ಆದರೂ ನಮಗೆ ರಜೆ ಸಿಗಬೇಕು ಅಂತ ಹೇಳಿಕೊಂಡು ಅವನು ಇವತ್ತು ನೀನು ತೆಗಿತೀಯಾ ಅಂತ ಕೇಳಿದ. ಸೊ ಇವತ್ತು ಸಹ ತೆಗಿಬೇಕು, ನಾಳೆ ಕೂಡ ಸ್ವಲ್ಪ ಅಂಗಡಿ ನಾಳೆ ತೆಗಿಬೇಕಾಗ್ತದೆ. ಸೊ ಹಾಗೆ ಇಲ್ಲಿ ಏನಂದರೆ ನಾವು ಯಾವ ಶಾಪಿಗೆ ಐಟಮ್ ತೆಗಿಬೇಕು ಅದು ಒಂದು ಬಿಲ್ ಮಾಡಿ ಆಲ್ರೆಡಿ ಇಟ್ಟು ಹೋಗಿದ್ದಾನೆ ವಿನಿಲ್. ಅದನ್ನು ಟಿಕ್ ಮಾಡಿ ನಾನು ಐಟಮ್ ತೆಗೆದ ಹಾಗೆ ಒಂದೊಂದು ಪ್ಲಾಸ್ಟಿಕಲ್ಲಿ ಪ್ಯಾಕ್ ಮಾಡಿ ಒಂದು ನಂಬರ್ ಇಟ್ಟು ಹಾಕಿ ಇಟ್ಟು ಹೋಗ್ತಿದ್ದಾನೆ. ಹಾಗೆಯೇ ಕೆಲವೊಂದು ಡೌಟ್ ಎಲ್ಲ ಇರ್ತದಲ್ವಾ, ಅಂದರೆ ಇದು ಒಂದೊಂದು ಜಾಗ ಕೂಡ ಅವರು ಚೇಂಜ್ ಮಾಡ್ತಾ ಇರ್ತಾರೆ. ನನಗೆ ಯಾವ ಐಟಮ್ ಎಲ್ಲಿ ಉಂಟು ಅಂತ ಗೊತ್ತಿರೋದಿಲ್ಲ. ಆಗ ನಾನು ಅವರಿಗೆ ಕಾಲ್ ಮಾಡಿ ಕೇಳೋದು ಎಲ್ಲಿ ಉಂಟು ಐಟಮ್ ಅಂತೆಲ್ಲ. ಹಾಗೆ ತುಂಬ ಕನ್ಫ್ಯೂಷನಲ್ಲಿದ್ದೆ ತುಂಬ ಹೊತ್ತು. ಒಂದು ಆಲ್ಮೋಸ್ಟ್ 2 hours ಆಯಿತು ನನಗೆ ಒಂದು 10-15 ಶಾಪ್ಸ್ ತೆಗಿಲಿಕ್ಕೆ. ಫೈನಲಿ ಆಯಿತು ಪ್ಯಾಕಿಂಗ್ ಎಲ್ಲ ಮಾಡಿ. ಇನ್ನು ಲೋಡಿಂಗ್ ಮಾಡಿದ್ರೆ ನಮ್ಮ ಐಟಮ್ಸ್ ಎಲ್ಲ ರೆಡಿ ಆಗಿದೆ. ಇನ್ನು ಬರಬೇಕಾದ್ರೆ 3 o'clock ಅಥವಾ 4-5 o'clock ಆಗುತ್ತೆ. ಇವತ್ತು ಸ್ವಲ್ಪ ಚಿಕ್ಕ ರೂಟ್, ಸೊ ಸ್ವಲ್ಪ ಬೇಗ ಬರ್ತಾರೆ. ಹಾಗೆ ಇದೆಲ್ಲ ಆಗಿದ್ರೆ ಪ್ಯಾಕಿಂಗ್ ಮಾಡಿ ಲೋಡ್ ಮಾಡ್ತಾ ಮಂಡೇ ಡೈರೆಕ್ಟ್ ಹೋಗೋದು. ಸೊ ಇನ್ನೆಂತ ಮಾಡೋದು ಗೊತ್ತಿಲ್ಲ. ಆಲ್ಮೋಸ್ಟ್ 12 o'clock ಆಗ್ತಾ ಬಂತು. ಡೈರೆಕ್ಟ್ ಊಟ ಮಾಡಲಿಕ್ಕೆ ಹಸಿವಿಲ್ಲ. ನಾನು ಅಂದ್ಕೊಂಡಿದ್ದೀನಿ ಏನಾದರೂ ರೆಸಿಪಿ ಮಾಡುವ ಅಂತ. ಒಂದು ರೆಸಿಪಿ ರಿಕ್ವೆಸ್ಟ್ ನನ್ನ ಹಸ್ಬೆಂಡ್ ಮತ್ತು ನನ್ನ ಬ್ರದರ್ ಇನ್ಲಿದು ಆಲ್ರೆಡಿ ಇತ್ತು. ಅದು ನಾನೊಂದು ಚಕ್ಕುಲಿ ಸೊಂಟೆ ಅಂತ ಮಾಡ್ತಾ ಇರ್ತೀನಿ. ಚಕ್ಕುಲಿಯ ಬದಲು ಚಕ್ಕುಲಿಯಿಂದಲೇ ಮಾಡುವಂತಹ ಸೊಂಟೆ ಥರ, ಅಥವಾ ಎಂತ ಹೇಳ್ತಾರೆ ಖಾರ ಕಡ್ಡಿ ಥರ. ಸೊ ಅದು ತುಂಬ ಇಷ್ಟ ಆಗುತ್ತೆ ನಮ್ಮ ಮನೇಲಿ. ಚಕ್ಕುಲಿ ಮಾಡಬೇಕಾದ್ರೆ ರೌಂಡ್ ಮಾಡಬೇಕು ಅಲ್ವಾ ಅಂತ ನನಗೆ ಒಂಥರ ಉದಾಸೀನ. ಅದಕ್ಕೋಸ್ಕರ ನಾನು ಹೀಗೇ ಬಿಡೋದು. ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಅದು ಹೇಗೆ ಮಾಡ್ತಾ ಇರ್ತೀನಿ ಅಂತ. ಸೊ ಅದು ಇವತ್ತು ಮಾಡ್ತೀನಿ, ಇಲ್ಲ ನಾಳೆ ಮಾಡ್ತೇನೆ. ಮತ್ತು ಇನ್ನೊಂದು ಪ್ಲ್ಯಾನ್ ಎಂತ ಅಂದರೆ ಬ್ರೆಡ್ ಮಾಡಬೇಕು ಅಂತ ಉಂಟು ಮನೆಯಲ್ಲೇ ವಿತ್ ಮೈಕ್ರೋವೇವಲ್ಲಿ. ಸೊ ನೋಡಬೇಕು ಇವತ್ತಾ ನಾಳೆನಾ ಅಂತ. ಇವತ್ತೇನೋ ಫುಲ್ ಸುಸ್ತಾಗಿದೆ ಅಲ್ವಾ, ಇವತ್ತು ಮಾಡ್ದ ಬೇಡ ಅಂತಿದ್ದೀನಿ. ನೋಡ್ತೀನಿ ಹೇಗಾಗುತ್ತೆ ಹಾಗೆ. ನಾನಿಲ್ಲಿ ಖಾರ ಕಡ್ಡಿ ಮಾಡ್ತಾ ಇದ್ದೀನಿ. ಖಾರ ಕಡ್ಡಿ ಮಾಡ್ಲಿಕ್ಕೆ ಅಂದರೆ ನಾನು ಚಕ್ಕುಲಿ ಸೌಂಟೆ ಅಂತ ಹೇಳಿದ್ ಅದಕ್ಕೆ ನಾವು ಮೊದಲಿಗೆ ಬೇಸನ್ ಅಂದರೆ ಕಡಲೆ ಹಿಟ್ಟನ್ನು ತಗೊಳ್ಬೇಕು.
ಅದರ ಅರ್ಧದಲ್ಲಿ ನಾವು ಅಕ್ಕಿ ಹಿಟ್ಟನ್ನು ತಗೊಳ್ಬೇಕು. ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, 1 ಚಮಚ ಆಗುವಷ್ಟು ಖಾರದ ಪುಡಿ, ಬಟರ್ ಹಾಗೂ ಜೀರಿಗೆನ ಹಾಕಿ ಚೆನ್ನಾಗಿ ಫಸ್ಟ್ ಹೀಗೇನೆ ಕಲಿಸಬೇಕು. ಅಂದರೆ ಬಟರ್ ಹಾಕಿದ್ರೆ ನಮ್ಮದು ತುಂಬ ಸ್ಮೂತಾಗಿ ಬರುತ್ತೆ ಅಂತ. ಆಮೇಲೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಚಕ್ಕುಲಿ ಮಾಡುವ ಪಾತ್ರೆ ಇದೆಯಲ್ವ ಅದಕ್ಕೆ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿ ಇಡಬೇಕು ಅಷ್ಟೇ. ಆಮೇಲೆ ನಾವು ಹೀಗೆ ದೊಡ್ಡ ಚಕ್ಕುಲಿ ಮಾಡಬೇಕಾಯ್ತಾ. ದೊಡ್ಡ ಚಕ್ಕುಲಿ ಮಾಡಿ ತುಂಬ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನ ಕಟ್ ಮಾಡಿ ಇಡ್ಬೋದು. ನಾವು ಬೇಕಾದ್ರೆ ಒಂದೊಂದಾಗೆ ಚಕ್ಕುಲಿಯನ್ನು ಮಾಡ್ಬೋದು, ಬಟ್ ಅದು ತುಂಬ ಟೈಮು ವೇಸ್ಟು, ಶೇಪ್ ಮಾತ್ರ ಅಲ್ವಾ, ಹೀಗೇನೂ ತಿನ್ಬೋದು ಅಂತ ನಾವು ಹೀಗೆ ಮಾಡೋದು ಯೂಶ್ವಲಿ. ಸೊ ಇಲ್ಲಿ ನಮ್ಮ ಅತ್ತೆ TV ನೋಡ್ತಾ ಇದ್ರು, ಅವ್ರಿಗೂ ಚಕ್ಕುಲಿ ಕೊಟ್ಬಿಟ್ಟೆ. ಮಧ್ಯಾಹ್ನ ಊಟ ಆಗಿ ಸ್ವಲ್ಪ ಮೂವಿ ಎಲ್ಲ ನೋಡಿ ಸ್ವಲ್ಪ ಹೊತ್ತಾಯಿತು. ಈಗ ಆಲ್ಮೋಸ್ಟ್ 4 ಗಂಟೆ ಆಯಿತು ಕಳೀತು. ಕಾಫಿ ಮಾಡಬೇಕು. ಪ್ಲಸ್ ನಾನಿವತ್ತು ಗರಿಯು ಮಾಡ್ತಾಯಿದ್ದೀನಿ. ಜಾಕ್ ಫ್ರೂಟ್ ಇದು ರೆಸಿಪಿ ನಾನು ಬೇಗನೆ ವಿಡಿಯೋ ಹಾಕ್ತೀನಿ. ಸೊ ಮಾಡುವ. ಟೀಗೆ ಸ್ವಲ್ಪ ಸ್ನ್ಯಾಕ್ಸ್, ಯಾಕಂದರೆ ಹೊರಗಡೆ ತುಂಬ ಚೆಂದ ಮಳೆ ಬರ್ತಾ ಉಂಟಲ್ವ, ಹಾಗೆ ಏನಾದರೂ ಬೋಂಡಾ ಬಜ್ಜಿ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು. ಸೊ ಈ ರೆಸಿಪಿನ ನಾನು ಬೇಗನೆ ಶೇರ್ ಮಾಡ್ತೀನಿ ಆಯಿತಾ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು. ಆ ಕಡೆ ಸ್ವೀಟು ಅಲ್ಲ, ಈ ಕಡೆ ಖಾರನೂ ಅಲ್ಲ, ಥರ ಒಂಥರ ಹಸಿವು ಅಂತಲ್ಲ, ಒಂಥರ ಮಳೆ ಬರ್ಬೇಕಾದ್ರೆ ತಿನ್ಬೇಕು ಅಂತ ಅನಿಸ್ಬೇಕಾದ್ರೆ ಇದು ಮಾಡಿ ತಿನ್ನಿ, ತುಂಬ ರುಚಿಕರವಾಗಿ ಬರ್ತದೆ. ನೆಕ್ಸ್ಟ್ ನಮ್ಮ ನಾಯಿಗಳಿಗೆಲ್ಲ ಬಿಟ್ಟು ಈವ್ನಿಂಗ್ ಅವರಿಗೆ ಹೀಗೆ ಬಿಡ್ತಾ ಇರ್ತೀವಿ 4 ಗಂಟೆ 4-5 ಗಂಟೆ ಹಾಗೆ ಅಲ್ಲ. ಸೊ ಅವ್ರ ಜೊತೆ ಸ್ವಲ್ಪ ಆಟ ಆಡಿ ಅದಾದಮೇಲೆ ನಂದು ಕಾಫಿ ಕುಡಿದು ಆಮೇಲೆ ಸ್ವಲ್ಪ ಗಿಡಗಳನ್ನೆಲ್ಲ ನೋಡಿ ನನ್ನ ಪ್ಲ್ಯಾನ್ಸ್ ಹೀಗೆ ನೋಡ್ತಾ ಇದ್ದೆ. ಅದೆಲ್ಲ ಆದ ನಂತರ ನನಗೆ ವ್ಲಾಗ್ ಮಾಡಲಿಕ್ಕೆ ಮತ್ತು ಆಮೇಲೆ ನಾನು ಹೊರಗಡೆ ಎಲ್ಲ ಹೋಗಿದ್ವಿ ಕಲೆಕ್ಷನ್ಗೆ ಅಲ್ಲ, ಎಲ್ಲ ತೆಗಿಲಿಕ್ಕೆ ಮರ್ತೋಗಿದೆ. ಈ ವ್ಲಾಗ್ ಮಾಡಿ ಇದೇ ಪ್ರಾಬ್ಲಮ್, ನನಗೆ ಮರ್ತು ಹೋಗುತ್ತೆ. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಡೇನೇ ನೆನಪಾಗಿದ್ದು ನಾನು ವ್ಲಾಗ್ ಮಾಡ್ತಾ ಇದ್ದೆ ಅಂತ. ಹಾಗೆ ನೆಕ್ಸ್ಟ್ ಡೇ ಇದು ಮಾರ್ನಿಂಗ್ ನಾನು ಮತ್ತೆ ವಿನಿಲ್ ಮೇಲ್ಗಡೆ ಮನೆಯಲ್ಲಿ ಅವನು ಬಿಲ್ಲಿಂಗ್ ಮಾಡ್ತಾ ಇದ್ದ, ನಾನೇನೋ ಅವನಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ಅದಾದ ನಂತರ ಡೈರೆಕ್ಟ್ ನಾವು ವಿನಿಲ್ನ ಕಸಿನ್ನ ಫಂಕ್ಷನ್ ಅಂತ ಹೇಳಿದ್ವಲ್ವಾ, ಅಲ್ಲಿಗೆ ಹೊರಟ್ವಿ. ಅಲ್ಲಿಗೆ ಫಸ್ಟಿಗೆ ನಾವು ಶಾಪಿಂಗ್ ಮಾಡಿದ್ವಿ. ಅಂದರೆ ಮಗುವಿನ ನೇಮಿಂಗ್ ಸೆರೆಮನಿ ಅಲ್ವಾ, ಅಂದರೆ ನಾಮಕರಣ ಅಲ್ವಾ, ಏನಾದರೂ ಕೊಡಬೇಕು ಅಂತ ನಾವು ಪ್ಲಾನ್ ಮಾಡ್ತಾ ಇದ್ವಿ. ಸಿಂಪಲ್ ಆಗಿ ಡ್ರೆಸ್ ಕೊಟ್ಟರೆ ಯಾಕೆ ಅಂದರೆ ಒಂದೇ ಡ್ರೆಸ್ ಕೊಡೋ ಬದಲು ನನಗನ್ನಿಸ್ತು ಡಿಫ್ರೆಂಟ್ ಚಿಕ್ಕದು ಗಿಫ್ಟ್ ಕೊಡುವ ಅಂತ. ಅಂದರೆ ಈಗ ಮಕ್ಕಳಿಗೆ ಸಾಕ್ಸ್ ಹಾಕ್ತಾರಲ್ವಾ, ಹ್ಯಾಟ್, ಸಾಕ್ಸ್, ಮನೆಗೆ ಹಾಕುವ ಡ್ರೆಸ್ಸಸ್, ಮತ್ತೆ ಪ್ಯಾಂಪರ್ಸ್ ಕೂಡ ಕೊಡ್ಬೋದಲ್ವಾ. ಹಾಗೆ ಇಲ್ಲಿ ನೀವು ನೋಡ್ಬೋದು ನಾವು 2 ಮನೆಗೆ ಹಾಕುವಂತ ಡ್ರೆಸ್ಸಸ್ ಮತ್ತೆ ತುಂಬಾ ಐಟಮ್ಸ್ ತಗೊಂಡ್ವಿ. ಇಲ್ಲಿ ಕೂಡ ನನಗೆ ವಿಡಿಯೋ ತೆಗಿಲಿಕ್ಕೆ ಮರ್ತೋಯ್ತು, ಲಾಸ್ಟಿಗೆ ನನಗೆ ನೆನಪಾಯಿತು. ಸೊ ಹೀಗೆ ಲಾಸ್ಟ್ ಬಿಲ್ ಮಾಡಬೇಕಾದ್ರೆ ನಾನು ಮತ್ತೆ ಕ್ಲಿಯರ್ ಆಗಿ ವಿಡಿಯೋ ತೆಗೆದಿದ್ದೇನೆ. ಇದು ಆಲ್ಮೋಸ್ಟ್ ನಮಗೆ ತುಂಬಾ ಕಮ್ಮಿಗೆ ಅಂತ ಆಯ್ತು. ಇಲ್ಲಾಂದ್ರೆ ಒಂದೇ ಡ್ರೆಸ್ ತುಂಬಾ ಚೆನ್ನಾಗಿ ತೆಗೆಯೋದು ಅಂತಾದ್ರೆ ಮಕ್ಕಳು ಅಂದ್ರೆ ಅಷ್ಟು ರಿಚ್ ಡ್ರೆಸ್ ಎಲ್ಲ ಚಿಕ್ಕದಿರ್ಬೇಕಾದ್ರೆ ಅವರಿಗೆ ಹಾಕ್ಲಿಕ್ಕೆ ಸಹ ಇಷ್ಟ ಆಗುದಿಲ್ವಲ್ಲ. ಅದಕ್ಕೋಸ್ಕರ ಈ ಮ್ಯಾಟ್ ಎಲ್ಲ ಇರುತ್ತಲ್ವಾ, ಲೈಕ್ ಸುಸು ಮಾಡಿದ್ರೆ ಆ ಮ್ಯಾಟ್ ಎಲ್ಲ ಚೇಂಜ್ ಮಾಡಬೇಕಾದ್ರೆ, ಇಲ್ಲಾಂದ್ರೆ ಟವಲ್ಸ್, ಟರ್ಕಿ ಟವಲ್ಸ್ ಎಲ್ಲ ಇರುತ್ತಲ್ಲ, ಹಾಗೆ ಅಲ್ಲಿಂದ ನಾವು ಈ ಸತಿ ಕೂಡ ನಾವು ಇಲ್ಲಿಂದನೇ ತಗೊಂಡಿದ್ದು. ಸಂಜೀವ್ ಶೆಟ್ಟಿ ದರ್ಬೇಲಿ ಆಗಿದೆಲ್ಲ ಅಲ್ಲಿಂದಲೇ ತಗೊಂಡಿದ್ವಿ. ತುಂಬಾ ಅಂದ್ರೆ ತುಂಬಾ ರೀಸನೇಬಲ್ ಅಂತ ಅನಿಸ್ತು. ಹೀಗೆ ನಿಮಗೂ ಯಾರಿಗಾದ್ರೂ ನಿಮ್ಮ ಕಸಿನ್ಸ್ನ ನೆಫ್ಯೂ ಇಲ್ಲ ನೀಸ್ ಯಾರಿಗಾದ್ರೂ ಕೊಡಬೇಕಾದ್ರೆ ಹೀಗೆ ಕೂಡ ನೀವು ಒಂದ್ಸತಿ ಕೊಟ್ಟು ನೋಡಿ. ತುಂಬಾ ಅಂದ್ರೆ ನಮಿಗೂ ಓಕೆ ಅಂತ ಅನ್ಸುತ್ತೆ, ಅವ್ರಿಗೂ ಬೇಕಾಗುವಂತಹ ಗಿಫ್ಟ್ ಕೊಟ್ರೆ ನಮಗೆ ಅವ್ರಿಗೂ ಖುಷಿ, ನಮಗೂ ಖುಷಿ ಅಲ್ವಾ. ಹಾಗೆ ಅಲ್ಲಿಂದ ಡೈರೆಕ್ಟ್ ನಾವು ಫಂಕ್ಷನಿಗೆ ಹೋದ್ವಿ. ಫಂಕ್ಷನ್ ಇದು ಗ್ಲಿಮ್ಸ್ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡುವ. विजयी आणि कॅरल 2021 जानेवारी 16 तारखेला लग्न मध्ये एअरपोर्टला आणि 4 वर्ष आधी वियना 24 मे 3 तसेच दोघ जण पिच्ची म्हणाल चौथी तकलीफ नाही म्हणजे ते लतिशा लोबो आणि सेलिन मस्करनस
Leticia Robo, Emerson, Wocher Comerson, Kitli Bunturadali, Kitli Dolgi, Ular Galagro. And Palne Utorno, Leticia Bayatania, Baye Babu Sala Sobituru Paso. Arkulo re burkulo bela to paso baye ke babu sala sobitur paso anna je magacha baadu duim karasa podori mukari रोम अंगस्त असताना सुमार 100 वर्सां म्हणजे शिकपा संदर्भात हांवें पळयलें कितें म्हळ्यार आमच्या गांवांत कशे भुरग्यांक करतात तशे लोक पेट्यांक करतात गाडयेर बसून गेम्स खेळचे नाही पियाना Yes, last final. Yes. तू कोण तुका विनलो वियाना सांग विनू माम तो आवनी ते विनू माम तुझ्या मम्मीचो दट्टू सॉरी भाऊ ताका देतने सेम ने क्यारी न सुडाडोगी हे तसं आब ओडली माय म्हणटा काही नसतं ना मोठं ಇದಾಗಿತ್ತು ಇವತ್ತಿನ ವೀಕೆಂಡ್ ವ್ಲಾಗ್ ಹಾಗೂ ವಿನಲ್ನ ಕಸಿನ್ನ ನೇಮಿಂಗ್ ಸೆರೆಮನಿ ನೆಫ್ಯೂವಿನ ನೇಮಿಂಗ್ ಸೆರೆಮನಿ. ಸೊ ಇದಾದ ನಂತರ ನಾವು ಸೀದಾ ಮನೆಗೆ ಹೋದ್ವಿ. ಸೊ ಇಲ್ಲಿಗೆ ನಾನು ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಹೀಗೇನೆ ಯಾವತ್ತೂ ಸಪೋರ್ಟ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಲೇಬೇಡಿ. ನೆಕ್ಸ್ಟ್ ಹೊಸ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.